जटाकटाह संभ्रम भ्रमन्निलिम्प निर्झरी विलोल वीचि वल्लरी विराजमान मूर्धनि. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫೇಮಸ್ ಆದಂತಹ ಆತಿರಪಳ್ಳಿ ವಾಟರ್ ಫಾಲ್ಸ್ ಅನ್ನು ತೋರಿಸ್ತೇನೆ. ನಾನು ಮೋಟೋ ಬ್ಲಾಗ್ ಮಾಡೋದು ನಾರ್ಮಲಿ, ಬಟ್ ನಾವು ಈಗ ಬಂದಂತಹ ಫಾರೆಸ್ಟ್ ರೂಟ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಹಾಗಾಗಿ ಗೋಪುರ ಒಳಗಡೆ ನೀರು ಹೋಗಿದೆ, ಬಟ್ ನಾವು ಕಂಟೆಂಟ್ ಅನ್ನ ಮಿಸ್ ಮಾಡಬಾರ್ದಲ್ಲ. ಸೊ ಹಾಗಾಗಿ ಈಗ ಆತಿರಪಳ್ಳಿ ಕಡೆ ಹೋಗ್ತಾ ಇದ್ದೇವೆ. ಸೊ ನೋಡಿ, ಇದುವೇ ಆತಿರಪಳ್ಳಿ. ಈ ಆತಿರಪಳ್ಳಿ ನೀವೆಲ್ಲರಿಗೂ ಗೊತ್ತಿರ್ಬೋದು, ನೀವೆಲ್ಲರೂ ಇದನ್ನು ನೋಡಿರ್ತೀರಿ ಕೂಡ. ಯಾವ್ದ್ರಲ್ಲಿ ಅಂದ್ರೆ ಈ ಬಾಹುಬಲಿ ಪಿಕ್ಚರ್ ಇತ್ತಲ್ಲ, ಅದರಲ್ಲಿ ಈ ಪ್ರಭಾಸ್ ಶಿವಲಿಂಗವನ್ನು ಎತ್ತಿ ಇಡುವಂತಹ ಸೀನ್ ಇದೆಯಲ್ಲ, ಅದು ಇದುವೇ ಜಾಗ. कौन है वो कहां से वो आया. ಸೊ ಆಕ್ಚುಲಿ ನಾವೀಗ ವಾಲ್ಪರಾಯಿಂದ ಆತಿರಪಳ್ಳಿ ಕಡೆ ಬಂದಿದ್ದ. ನಮ್ ಜೊತೆ ಯತಿ ಮತ್ತು ಇವರು ಕೂಡ ಬಂದಿದ್ರು. ಸೊ ನಾನು ಆಗ್ಲೇ ನಿಮ್ಗೆ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೇನೆ ವಾಲ್ಪರ ಇದು. ಅಲ್ಲಲ್ಲಿ ನೇಚರ್ನ ಬ್ಯೂಟಿ ಯಾವ ತರ ಇದೆ ಅಂತ. ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ ಟ್ರೆಕ್ ಉಂಟಂತೆ. ಇದೊಂದು ನಮ್ಮ ಬಕೆಟ್ ಲಿಸ್ಟ್ ಅಂತ ಏನ್ ಹೇಳ್ತೇವೆ, ಆ ತರದ್ದು ನನ್ನ ಪರ್ಸನಲಿ. ಯಾಕಂದ್ರೆ ಅಷ್ಟು ದೊಡ್ಡ ವಾಟರ್ ಫಾಲ್ಸ್ ನಾನು ಇಷ್ಟರವರೆಗೆ ಎಲ್ಲಿಯೂ ಕೂಡ ನೋಡ್ಲಿಲ್ಲ ಜೀವನದಲ್ಲಿ. ಸೊ ಇವತ್ತು ನೋಡ್ತೇನೆ, ಮಳೆಗಾಲದಲ್ಲಿ ಕೂಡ ಬಂದಿದ್ದೇವೆ. ಸೊ ಹಾಗಾಗಿ ನೀರು ಕೂಡ ಜಾಸ್ತಿ ಇರಬಹುದು ಅಂತ ಒಂದು ಅನಿಸಿಕೆ. ನೋಡುವ. ಹಾಗೇನೆ ನಮ್ಮ ಯತಿಯವರ ಹತ್ರ ಕೇಳುವ, ಇಲ್ಲಿ ಇವರ ಎಂಟೈರ್ ಟ್ರಿಪ್ ಯಾವ ತರ ಆಯ್ತು ಅಂತ. ಸರ್ ಹೇಳಿ, ಅಂದ್ರೆ ವಾಲ್ಪುರದಿಂದ ಈ ಕಾಡು ಮೂಲಕ ಬಂದಿದ್ದೇವಲ್ಲ, ಹೇಗಾಯ್ತು? ದೊಡ್ಡ ಕಾಡಿನ ಮೂಲಕ ನಾವು ಈ ಎಂತ ಇದು ಪ್ಲೇಸಸ್ ಆತಿರಪಳ್ಳಿ ಬಂದಿದ್ದೀವಿ. ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಈ ತರ ಒಂದು ಬೈಕ್ ರೈಡ್ ಮಾಡ್ತಿದ್ದೇನೆ. ಇಷ್ಟು ದೊಡ್ಡ 1000 ಕಿಲೋಮೀಟರ್ ಒಂದು ರೈಡ್. ಹಾಗೆ ಈಗ ಒಂದು ಫಾಲ್ಸ್ ಅಂದ್ರೆ ನೋಡ್ಲಿಲ್ಲ ನಾನು, ಫೋಟೋದಲ್ಲಿ ಕೂಡ ನೋಡ್ಲಿಲ್ಲ. ಮತ್ತೆ ಇದ್ರಲ್ಲಿ ನೋಡಿದೀರಾ ಬಾಹುಬಲಿ ಪಿಕ್ಚರ್ ಅಲ್ಲಿ? ಅದೇ ಅದು ಶಿವಲಿಂಗ ತಂದಿಡೋದು. ಹೌದು, ಅದುವೇ ಜಾಗ. ಸೊ ನೋಡುವ ಹೇಗಾಗುತ್ತೆ ಅಂತ. ಬಟ್ ಮಧ್ಯದಲ್ಲಿ ನಿಮ್ಗೆ ಈ ರೈಡ್ ಎಷ್ಟು ದೂರ ರೈಡ್ ಬಂದದಕ್ಕೊಂದು ಆನೆ ಕೂಡ ಸಿಕ್ತು. ಸೊ ಕಾಡಾನೆ, ಅದು ಹೇಗಾಯ್ತು? ಅದು ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ನೋಡುವಾಗ ನೀವು ಮೋಟರ್ ಬ್ಲಾಗ್ ಅಲ್ಲಿ ನೋಡ್ತಾ ಇದ್ರೆ, ಫಸ್ಟ್ ನಾನು ಆನೆ ತೋರಿಸುವಾಗ ಇವರೆಲ್ಲ ಮಿಸ್ ಆಗಿದ್ರು. ಅದಾದ್ಮೇಲೆ ಆನೆ ದೇವರೇ ಬೇಜಾರಾಗಿ ಇವ್ರ ಹತ್ರ ಬಂದು ನಿಂತ್ರ ಅಂತ. ಸೊ ತುಂಬಾ ಹತ್ರದಿಂದ ನೋಡಿದ್ದೇವೆ. ಆಕ್ಚುಲಿ ನಾನು ಆಗ್ಲೇ ಹೇಳಿದ ಹಾಗೆ ಮೋಟೋ ಬ್ಲಾಗ್ ಮಾಡಬೇಕಿತ್ತು. ಈ ಗೋಪ್ರೋ ಸಮಸ್ಯೆ ಒಂದಲ್ಲ ಒಂದು ಕಂಟಕ ಬಂದಿದೆ ಈ ರೈಡ್ ಅಲ್ಲಿ. ಬಟ್ ಆಗ್ಲೇ ಹೇಳಿದ ಹಾಗೆ ಒಂದು ಕಡೆಯಿಂದ ನಮ್ಮ ಪರ್ಸನಲ್ ತುಂಬಾ ಪ್ರಾಬ್ಲಮ್ ಆದ್ರೆ, ಆ ಕಡೆಯಿಂದ ನೇಚರ್ ಕೂಡ ಒಳ್ಳೊಳ್ಳೆ ಸೀನರಿಗಳನ್ನು ಕೊಡ್ತಾ ಇತ್ತು. ಸೊ ಹಾಗಾಗಿ ಅದು ಅಲ್ಲೇ ಬ್ಯಾಲೆನ್ಸ್ ಆಗ್ತಾ ಇತ್ತು. ಬಟ್ ಫಾರೂಕ್ ಅವ್ರ ಹತ್ರ ಕೇಳುವ, ಆಕ್ಚುಲಿ ಈ ವಾಲ್ಪರೈ ಏನು ಪ್ಲಾನ್ ಇದೆ ಅದು ಮಾಡಿದ್ದವರೇ ಇವರೇ. ಸೊ ನನ್ನ ಹತ್ರ ಕೇಳಿದ್ರು ವಾಲ್ಪರೈ ಹೋಗುವನ ಅಂತ. ಸೊ ಹೋಗುವ ಅಂತ ಹೇಳಿದ್ದೆ. ಅದಾದ್ಮೇಲೆ ನಾನು ಯತಿ ಹತ್ರ ಕೇಳಿದ್ದೆ. ಸೊ ಸುಮಾರು 2-3 ಜನ ಬರಲಿಲ್ಲ. ಬಟ್ ಬರದವರಿಗೆ ಮೋಸ್ಟ್ಲಿ ಇದೊಂದು ಮಿಸ್ ಅಂತಾನೆ ಹೇಳ್ಬೋದಲ್ಲ. ಡೆಫಿನೆಟ್ಲಿ ಈ ಒಂದು ರೈಡ್ ಬಗ್ಗೆ ಏನ್ ಹೇಳ್ತೀರಾ ಸರ್? ವೆರಿ ಅಡ್ವೆಂಚರಸ್. ಲಾಟ್ ಆಫ್ ಎಲಿಫೆಂಟ್ ವಿ ಸಾ. ಮಳೆ. ಸೊ ಅಲ್ಲಿ ಹೋಗಿ ಮಾತಾಡುವಲ್ಲ, ಅಲ್ಲಿ ಹೋಗುವ. ಯಾಕಂದ್ರೆ ಟ್ರೆಕ್ ಸುಮಾರು ಇದೆ. ಸೊ ಆಲ್ರೆಡಿ ಸುಸ್ತಾಗ್ತಾ ಇದೆ. ಸೊ ಅಲ್ಲಿ ಹೋಗುವ ಬನ್ನಿ. ಬಾಹುಬಲಿ ಬಂದು ಹಾಗೇನೆ ನೀವೇನ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ, ಬಂದಿದ್ದಾನೆ ಅದಕ್ಕೆ ಅಲ್ಲ, ಹಾಗೇನೆ ನೀವೇನ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಅಷ್ಟೇ ಜಾಸ್ತಿ ಏನ್ ಮಾಡ್ಬೇಡಿ. ನೋಡಿ, ನಿಮ್ಗೆ ಈಗ ಫಾಲ್ಸ್ ನ ಸೌಂಡ್ ಕೇಳಿಸ್ತಾ ಇರಬಹುದು. ಬಟ್ ಫಾಲ್ಸ್ ಒಮ್ಮೆ ಯಾವ ತರ ಇದೆ ಅಂತ ನೀವೇ ನೋಡಿ. ನೀವೇನಾದ್ರೂ ಬರೋದಂತ ಆದ್ರೆ ಇಲ್ಲಿ 50 ರೂಪೀಸ್ ಎಂಟ್ರಿ ಫೀಸ್, 60 ರೂಪೀಸ್ GST ಎಲ್ಲ ಸೇರಿ 60 ರೂಪೀಸ್ ಎಂಟ್ರಿ ಫೀಸ್ ಇದೆ. ಬಟ್ ನಾನು ಮಾತಾಡ್ತಿರುವಾಗಲೇ ನನ್ನ ಹಿಂದೆಗಡೆ ನೋಡಿ ವಾಟರ್ ಫಾಲ್ಸ್ ಎಷ್ಟೊಂದು ಅದ್ಭುತವಾಗಿದೆ ಅಂತ. ಅದರ ಫೋರ್ಸ್ ಅಂದ್ರೆ ಇಲ್ಲಿ ನೀರು ಬೀಳ್ತಾ ಉಂಟು. ಬಟ್ ನೋಡಿ, ಈಗ ಒಂದು ಸಣ್ಣ ವಾಟರ್ ಫಾಲ್ಸ್ ನ ವಿಡಿಯೋ ನೋಡ್ಕೊಂಡು ಬರೋಣ. ನೋಡಿ
ನೋಡಿ ವೀಕ್ಷಕರೇ, ಇದಿಷ್ಟು ನಮ್ಮ ಈ ಒಂದು ಟ್ರಿಪ್ ಇಂದ. ಇನ್ನು ಮುಂದೆ ನಾನು ಕೇರಳ ಎಂಟರ್ ಆಗೋದ್ರಿಂದ ನಮ್ಗೆ ಮೋಟೋ ವ್ಲಾಗ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಹಿಂದೆಗಡೆ ಕಾಣಿಸ್ತಿರ್ಬೋದು ನಿಮ್ಗೆ ಆತಿರಪಳ್ಳಿ ವಾಟರ್ ಫಾಲ್ಸ್ ಆಯ್ತಾ. ಸೊ ನೀವು ಇಲ್ಲಿ ಬರೋದಂತ ಆದ್ರೆ 60 rupees ಎಂಟ್ರಿ ಫೀಸ್ ಇದೆ. ಅದು ಬಿಟ್ಟು ನೀವು ವೀಕ್ ಡೇಸ್ ಅಲ್ಲಿ ಬಂದ್ರೆ ಇಷ್ಟೇ ಕ್ರೌಡ್ ಇರ್ತಾರೆ ನೋಡಿ. ಅದೇ ನೀವು ವೀಕೆಂಡ್ ಅಲ್ಲಿ ಏನಾದ್ರು ಬಂದ್ರೆ ಇದಕ್ಕಿಂತ ಟ್ರಿಪಲ್ ಕ್ರೌಡ್ ಇರ್ತಾರೆ. ಸೊ ಹಾಗಾಗಿ ನೀವು ವೀಕೆಂಡ್ಸ್ ಅಲ್ಲಿ ಬರಬೇಡಿ, ವೀಕ್ ಡೇಸ್ ಅಲ್ಲಿ ಪ್ಲಾನ್ ಮಾಡಿ ಇಲ್ಲಿ ಬರ್ಲಿಕ್ಕೆ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.